ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತಕ್ಕಂಥ ಗಾದೆಯ ಮಾತಿನ ವಿಸ್ತರಣೆ ಯಾವ ರೀತಿ ಬರೆದಾಗ ಪೂರ್ಣಾಂಕ ಬರುತ್ತೆ ನಾನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಬರೆದ್ರೆ ಪೂರ್ಣಾಂಕ ಬರುತ್ತಾ? ಬರೋದಿಲ್ಲ. ಈ ಒಂದು ಗಾದೆಯ ಮಾತಿಗೆ ತಕ್ಕಂತೆ ಏನಿರಬೇಕು? ಅರ್ಥಪೂರ್ಣ ವಾಕ್ಯಗಳಿರಬೇಕು, ಜೊತೆಗೆ ಸುಂದರವಾದ ಅಕ್ಷರ ಇದ್ದಾಗ ಏನಾಗುತ್ತೆ, ಆಗ ನೀವು ಪೂರ್ಣಾಂಕ ಪಡಿತೀರಾ. ಓಕೆನಾ? ರೈಟ್. ಹಾಗಾದ್ರೆ ಪೀಠಿಕೆಯೊಂದಿಗೆ ಪ್ರಾರಂಭ ಮಾಡ್ತೋಲ್ವಾ? ಪೀಠಿಕೆ. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆ ಜನ ಸಾಮಾನ್ಯರಲ್ಲಿ ಮಹತ್ವ ಪಡೆದುಕೊಂಡಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಪೀಠಿಕೆ ಅಲ್ಲದೆ ಇನ್ನು 5 ಪೀಠಿಕೆಗಳಿದಾವೆ. ನಿಮ್ಗೆ ಯಾವ ಸುಲಭ ಅನ್ಸುತ್ತೆ ಅದು ಬರಿತಾ ಹೋಗಿ. ನೋಡ್ತಾ ಗಾದೆಯ ಪೀಠಿಕೆ ಹೇಗೆ ಬರಿಬೇಕು ಅಂತಕ್ಕಂಥದ್ದು 5 ವಿಧವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೆ ಆ ಪೀಠಿಕೆ ನೀವು ಬರಿತಾ ಹೋಗಿ. ಓಕೆನಾ? ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳನ್ನು 5ನೇ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ತೋರಿಸೋಗಿದೆ. ಆ ನಂತರ ಇನ್ನೊಂದು ಪೀಠಿಕೆ ನೋಡ್ತೋಣ. ಗಾದೆಗಳು ಆಕಾರದಲ್ಲಿ ವಾಮನನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ. ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಕೂಡ ಅಥವಾ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಮೇಲಿನ ಅಥವಾ ಕೆಳಗಿನ ಅಂತಾನು ಬರಿತಾ ಹೋಗೋದು. ಓಕೆನಾ? ಆ ನಂತರ 3ನೇದು, ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ. ಇವು ಸರ್ವಕಾಲಿಕ ಸತ್ಯ. ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ 4ನೇ ಪೀಠಿಕೆ ನೋಡ್ತೋಣ. ಎಸ್. ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ಪೀಠಿಕೆ 5ನೇ ಪೀಠಿಕೆ ನೋಡಿ, ಕೊನೆಯದು. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಹಾಗಾದ್ರೆ ಈಗ ಯಾವ ರೀತಿ ಬರೆಯಬೇಕು? ನಾನು 5 ಪೀಠಿಕೆಗಳನ್ನು ತೋರಿಸಿದನಲ್ಲ, ಇದೇ ಪೀಠಿಕೆ ಬರಿಬೇಕೆಂಬುದೇನಿಲ್ಲ. 5 ಪೀಠಿಕೆಗಳು ಯಾವ್ದಾದ್ರು ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೆ ಅದು ಬರಿತಾ ಹೋಗಿ. ಹಾಗಾದ್ರೆ ವಿವರಣೆ ನೋಡ್ತೋಣವಾ? ಹರಿ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ವಿವರಣೆ ನೋಡ್ತೋಣವಾ? ರೈಟ್. ವಿವರಣೆ ನೋಡಿ. ಬೆಳ್ಳೆಗೆ ಕಾಣುವ ಪ್ರತಿಯೊಂದು ವಸ್ತುವು ಹಾಲಾಗಿರುವುದಿಲ್ಲ. ಅದೇ ರೀತಿ ಹೊರಗೆ ಒಳ್ಳೆಯವರಂತೆ ಕಾಣುವ ಎಲ್ಲರೂ ಒಳ್ಳೆಯವರೇ ಆಗಿರಬೇಕೆಂದಿಲ್ಲ. ಆದ್ದರಿಂದ ಯಾರನ್ನಾದರೂ ಅವರ ರೂಪ ಅಥವಾ ಮೇಲ್ನೋಟವನ್ನು ನೋಡಿ ನಿರ್ಧರಿಸದೆ ಅವರ ಗುಣ ಮತ್ತು ನಡತೆಯನ್ನು ತಿಳಿದುಕೊಂಡು ಗೌರವಿಸಬೇಕು ಅಂತಕ್ಕಂಥದ್ದು ನಾನು ವಿವರಣೆಯಲ್ಲಿ ಬರಿತಾ ಹೋಗಿದ್ದೇನೆ. ಓಕೆ, ರೈಟ್. ಹಾಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ, ಇನ್ನೊಂದು ನೈಲಿ ಹೆಚ್ಚಿ ಮಾಡ್ತಾ ಹೋಗಿ. ಅದ ನಂತರ ಉಪಸಂಹಾರ ಬರಿತಾ ಹೋಗ್ತೇವೆ. ಉಪಸಂಹಾರ ಯಾವುದಕ್ಕೆ ಅಂತಂದ್ರೆ ಇಲ್ಲಿ ಕೊನೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ಓಕೆನಾ? ನನ್ನ ರೀತಿಯಂತ ಅಭಿಪ್ರಾಯ ಬರ್ತೀನಿ, ಇದಾರು ಬರೀತು, ನಿಮ್ಮದೇ ಅಭಿಪ್ರಾಯ ಬರೆದ್ರು ಓಕೆನಾ? ಉಪಸಂಹಾರ. ಈ ಗಾದೆಯು ಹೊರ ನೋಟಕ್ಕೆ ಮೋಸ ಹೋಗಬಾರದು ಎಂಬ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ಯಾವುದೇ ವಿಷಯವನ್ನು ಚೆನ್ನಾಗಿ ಪರಿಶೀಲಿಸಿ ನಂತರವೇ ನಂಬಿಕೆ ಇಡಬೇಕು ಅಂತಕ್ಕಂಥದ್ದು ನಾನು ಉಪಸಂಹಾರದಲ್ಲಿ ಬರೆದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಹೆಚ್ಚಿನ ಒಂದು 4 ಸಾಲುಗಳು ಬರಿತಾ ಹೋಗ್ಬೋದು. ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.